ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಬಿ ಕ್ರಿಯೇಷನ್. ಫ್ರೆಂಡ್ಸ್, ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ನೀವೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿಯ ಶುಕ್ರವಾರದ ಸಂಚಿಕೆಯಲ್ಲಿ ಮೊದಲಿಗೆ CM ಅವರು, ವೀರೇಂದ್ರ ನೀನೇನು ಚಿಂತೆ ಮಾಡಬೇಡ, ಮೀಡಿಯಾದವ್ರನ್ನ ಕರೆಸಿ ನಾನೇ ಹೇಳಿಕೆ ಕೊಡ್ತೀನಿ, ಹಾಗೆ ವಿಧಾನಸೌಧದಲ್ಲೂ ಕೂಡ ಒಂದು ಪ್ರೆಸ್ ಮೀಟ್ನ ಅರೇಂಜ್ ಮಾಡ್ತೀನಿ. ಇಲ್ಲಿವರೆಗೂ ಏನೆಲ್ಲ ಆಯಿತೋ ಅದಕ್ಕೆ ನಾನೇ ಕ್ಷಮೆ ಕೇಳ್ತೀನಿ. ನೀನು ಜಾಸ್ತಿ ಯೋಚನೆ ಎಲ್ಲ ಮಾಡೋಕ್ಕೆ ಹೋಗಬೇಡ, ಇನ್ನು ಮುಂದೆ ಎಲ್ಲ ಒಳ್ಳೆಯದೇ ಆಗುತ್ತೆ. ಹಾಗೆ ಸುರೇಂದ್ರ ಮತ್ತು ಸುಬ್ಬು, ಸದ್ಯಕ್ಕೆ ವೀರೇಂದ್ರನ ಒಬ್ಬನೇ ಇರೋದಕ್ಕೆ ಬಿಟ್ಬಿಡಿ. ಮಾನಸಿಕವಾಗಿ ಸ್ವಲ್ಪ ರೆಸ್ಟ್ ತಗೊಂಡು ಆಮೇಲೆ ಎಲ್ಲರ ಜೊತೆ ಮಾತಾಡಲಿ. ಹಾಗೆ ನನಗೆ ಸಿಕ್ಕಿರೋ ಎಲ್ಲ ಸಾಕ್ಷಿ ದಾಖಲೆಗಳನ್ನ ನಾನೇ ಇನ್ವೆಸ್ಟಿಗೇಷನ್ ಟೀಮ್ಗೆ ಕೊಡ್ತೀನಿ ವೀರೇಂದ್ರ, ನಾನಿನ್ನು ಹೋಗಿ ಬರ್ತೀನಿ ಅಂತ ಹೇಳಿ CM ಅಲ್ಲಿಂದ ಹೊರಡ್ತಾರೆ. ಸುಬ್ಬು ಮತ್ತು ಸುರೇಂದ್ರ ಕೂಡ ಯಜಮಾನ್ರೆ ಅವ್ರನ್ನ ಬಿಟ್ಟು ಬರ್ತೀವಿ ಅಂತ ಹೇಳಿ ಅವರು ಕೂಡ ಅಲ್ಲಿಂದ ಹೋಗ್ತಾರೆ. ಆಗ ಇನ್ವೆಸ್ಟಿಗೇಷನ್ ಆಫೀಸರ್ಸು, ಸರ್ ದಯವಿಟ್ಟು ನಮ್ಮನ್ನು ಕ್ಷಮಿಸಿ, ನಮ್ಮ ಕರ್ತವ್ಯನ ನಾವು ಮಾಡಿದ್ದೀವಿ ಅಷ್ಟೇ, ಮತ್ತು ನಿಮ್ಮ ಮೇಲೆ ಯಾವುದೇ ರೀತಿ ಆರೋಪ ಇಲ್ಲ ಅಂತ ಗೊತ್ತಾಗಿ ನಮಗೂ ಕೂಡ ತುಂಬಾ ಖುಷಿಯಾಗಿದೆ, ನಾವಿನ್ನು ಹೋಗಿ ಬರ್ತೀವಿ ಸರ್ ಅಂತ ಹೇಳಿ ಅವರು ಕೂಡ ಅಲ್ಲಿಂದ ಹೋಗ್ತಾರೆ. ಆಗ ವೀರು ಶ್ರಾವಣಿ ಮುಂದೆ ಬಂದು ನಿಂತ್ಕೊಂಡು, CM ಸಾಹೇಬರು ಒಂದು ಮಾತು ಹೇಳಿದ್ರು, ಶ್ರಾವಣಿ ನಿನ್ನ ಪಾಲಿಗೆ ಮಗಳಾಗಿ ಮಾತ್ರ ಅಲ್ಲ, ತಾಯಿ ರೂಪದಲ್ಲಿ ಬಂದು ನಿನಗೆ ಪುನರ್ಜನ್ಮ ಕೊಟ್ಟಿದ್ದಾಳೆ ಅಂತ ಹೇಳಿ ಕಣ್ಣೀರಾಗ್ತಿರ್ತಾರೆ. ಆಗ ಶ್ರಾವಣಿ, ಅಪ್ಪ ದಯವಿಟ್ಟು ಹೀಗೆಲ್ಲ ಮಾತಾಡಬೇಡಿ, ಇದು ತುಂಬ ದೊಡ್ಡ ಮಾತು ಅಂತ ಹೇಳ್ತಾರೆ. ಆಗ ವೀರು, ಇಲ್ಲಮ್ಮ, ಚಿಕ್ಕ ವಯಸ್ಸಿಂದ ನಾನು ನಿನಗೆ ತುಂಬಾ ಅವಮಾನ ಮಾಡಿದ್ದೀನಿ, ನಿನ್ನ ಮೇಲೆ ತುಂಬಾ ಕೋಪ ಮಾಡಿಕೊಂಡು ಮಾತಾಡಿದ್ದೀನಿ, ಗದರಿಸಿದ್ದೀನಿ, ಆದರೆ ನೀನು ಅದ್ಯಾವುದನ್ನೂ ಮನಸ್ಸಲ್ಲಿ ಇಟ್ಕೊಳ್ದೆ ಇಂಥ ಸಮಯದಲ್ಲಿ ಬಂದು ನನ್ನನ್ನು ಕಾಪಾಡಿಬಿಟ್ಟಲ್ಲ. ಇದಕ್ಕೂ ಮೀರಿ ನನ್ನ ರಕ್ತ ಹಂಚ್ಕೊಂಡು ಹುಟ್ಟಿರೋ ಮಗಳೇ ಅಲ್ಲ ನೀನು ಅಂತ ಕೂಡ ನಾನು ಹೇಳಿದ್ದೀನಿ. ಇಷ್ಟೆಲ್ಲ ಆದಮೇಲೆ ನಿನ್ನ ಮುಂದೆ ತಲೆ ಎತ್ತಿ ನಿಲ್ಲೋದಕ್ಕೆ ನನಗೆ ಯೋಗ್ಯತೆ ಇದೆಯೋ ಇಲ್ವೋ ಅಂತಲೂ ಅರ್ಥ ಆಗ್ತಿಲ್ಲ ಅಂತ ವೀರು ಬೇಜಾರಿಂದ ಹೇಳ್ತಾರೆ. ಆಗ ಶ್ರಾವಣಿ, ಅಪ್ಪ ದಯವಿಟ್ಟು ಆ ರೀತಿ ಎಲ್ಲ ಮಾತಾಡಬೇಡಿ, ಅವತ್ತು ನೀವು ಆ ಮಾತು ಹೇಳಿದಾಗ ನನ್ನ ಮನಸ್ಸು ಒಡೆದೋಗಿದ್ದಂತೂ ಸತ್ಯ, ಆದರೆ ನನ್ನ ಮನಸ್ಸಲ್ಲಿ ಇದ್ದಿದ್ದು ಒಂದೇ, ನೀವೇನೇ ಹೇಳಿದ್ರು ಕೂಡ ನಾನು ನಿಮ್ಮ ಮಗಳು ಅನ್ನೋದೇ ಸತ್ಯ ಅನ್ನೋದು ನನ್ನ ಮನಸ್ಸಲ್ಲಿ ಅಚ್ಚುಳಿದಿತ್ತು ಅಂತ ಹೇಳ್ತಾರೆ. ಆಗ ವೀರು, ಏನೇ ಆದರೂ ಅವತ್ತು ನಾನು ಆಡಿದ ಮಾತಿಂದ ನಿನ್ನ ಮನಸ್ಸಿಗೆ ನೋವಾಗಿದ್ದು ನಿಜ ಅಲ್ವಾ ಅಂತ ಕೇಳ್ತಾರೆ. ಆಗ ಶ್ರಾವಣಿ, ಅಪ್ಪ ನೀವೇನೇ ಹೇಳಿರ್ಬೋದು, ಹಾಲು ಕೊಡೋ ಅಂಥ ಹಸುನ ತಾಯಿಗೆ ಹೋಲಿಸೋ ಅಂಥ ಸಂಸ್ಕೃತಿ ನಮ್ಮದು, ನೀವು ನನ್ನ ಮಗಳೇ ಅಲ್ಲ ಅಂತ ಅವತ್ತು ಅಂದಿರ್ಬೋದು, ಆದರೆ ನನಗೆ ಜೀವನ ಕೊಟ್ಟಿದ್ದು ನೀವೇ ಅಲ್ವಾ, ಅಷ್ಟಕ್ಕೂ ಈ ಸಮಾಜದಲ್ಲಿ ಬದುಕೋ ಅಂಥ ಧೈರ್ಯ ತುಂಬಿದ್ದೆ ನೀವು, ನಿಮ್ಮಿಂದ ನಾನು ಭಾವನೆಗಳನ್ನ ಕಲ್ತಿದ್ದೀನಿ, ಹಾಗೆ ಜೀವನಕ್ಕೆ ಒಂದು ಅರ್ಥನ ಕಂಡುಕೊಂಡಿದ್ದೀನಿ. ಇದೆಲ್ಲಕ್ಕಿಂತ ಮಿಗಿಲಾಗಿ ಸುಬ್ಬು ಅಂತ ಬಂಗಾರದಂಥ ಗಂಡನ್ನು ನೀವು ನನಗೆ ಕೊಟ್ಟಿದ್ದೀರಾ, ಆಶೀರ್ವಾದ ಮಾಡಿದ್ದೀರಾ. ಇಷ್ಟೆಲ್ಲ ಮಾಡಿದ್ಮೇಲೆ ನೀವು ನನಗೆ ಅಪ್ಪನೇ ಅಲ್ವಾ, ನಾನು ನಿಮಗೆ ಮಗಳೇ ಅಲ್ವಾ. ನೋಡಿ, ನೀವು ನನಗೆ ಏನೇ ಅನ್ಬೋದು, ಮತ್ತು ನಾನು ನಿಮ್ಮನ್ನು ಬರೀ ಬಾಯಿ ಮಾತಿಗೆ ಅಪ್ಪ ಅಂತ ಕರಿತಿರೋದಲ್ಲ, ನನ್ನ ಉಸಿರಿನ ಪ್ರತಿ ಕಣದಲ್ಲೂ ಕೂಡ ನಿಮ್ಮ ಬಗ್ಗೆ ನನಗೆ ಪ್ರೀತಿ ಇದೆ. ಈ ಜೀವ ಇವತ್ತು ಭೂಮಿ ಮೇಲೆ ಬದುಕಿದೆ ಅಂತಂದರೆ ಅದಕ್ಕೆ ನೀವೇ ಕಾರಣ ಅಂತ ನಂಬಿಕೆ ಇಟ್ಕೊಂಡಿರೋಳು ನಾನು. ನೀವು ಯಾವತ್ತಿದ್ರೂ ನನ್ನ ಪಾಲಿಗೆ ದೇವರಿದ್ದಾಗೆ. ಈ ನನ್ನ ಅಪ್ಪನಿಗೋಸ್ಕರ ನಾನು ನನ್ನ ಪ್ರಾಣ ಬೇಕಾದರೂ ಕೊಡ್ತೀನಿ ಅಂತ ಹೇಳಿ ಶ್ರಾವಣಿ ಹೇಳ್ತಿರ್ತಾರೆ. ಅದನ್ನು ನೋಡಿ ವೀರು ಖುಷಿಯಿಂದ ಶ್ರಾವಣಿನ ತಪ್ಕೊತಾರೆ. ಮತ್ತು ಕೆಳಗಡೆ ಸುರೇಂದ್ರ ಮತ್ತು ಸುಬ್ಬು ಇಬ್ಬರು ಕೂಡ ನಿಂತಿರ್ತಾರೆ. ಅಲ್ಲಿಗೆ ವಂದನ ಬರ್ತಾರೆ. ಸುಬ್ಬು, ಮೇಲೆ ಏನಾಯಿತು, CM ಸಾಹೇಬರು ಬೇರೆ ಬಂದಿದ್ದರು, ಎಲ್ಲರೂ ಹಾಗೆ ಬಂದು ಹಾಗೆ ಹೋಗ್ಬಿಟ್ರಲ್ಲ ಅಂತ ಕೇಳ್ತಾರೆ. ಆಗ ಸುರೇಂದ್ರ, ವಂದನ, ಇಷ್ಟೊತ್ತು ಏನಾಯಿತು ಅನ್ನೋದಕ್ಕಿಂತ ಇವಾಗ ಏನು ನಡೀತಿದೆ ಅನ್ನೋದೇ ಮುಖ್ಯ. ಸುಬ್ಬು, ಅಷ್ಟಕ್ಕೂ ಅವರಿಬ್ಬರು ಏನು ಮಾತಾಡ್ತಿರ್ಬೋದು ಅಂತ ಕೇಳ್ತಾರೆ. ಆಗ ಸುಬ್ಬು, ಸ್ವಲ್ಪ ತಾಳ್ಮೆ ಇರಲಿ ಸರ್, ಅವರಿಬ್ಬರು ಏನು ಮಾತಾಡ್ತಿದ್ದಾರೆ, ಏನು ಮಾಡ್ತಿದ್ದಾರೆ, ಮುಂದೆ ಏನು ಮಾಡ್ತಾರೆ, ಇದೆಲ್ಲಕ್ಕೂ ಉತ್ತರ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ನಮಗೆ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಅಷ್ಟರಲ್ಲಿ ವೀರು ಶ್ರಾವಣಿ ಹೆಗ್ಲ ಮೇಲೆ ಕೈ ಹಾಕ್ಕೊಂಡು ಅವ್ರ ಜೊತೆನೇ ಮೆಟ್ಲಿಳ್ಕೊಂಡು ನಡ್ಕೊಂಡು ಅಲ್ಲಿಗೆ ಬರ್ತಾರೆ. ಅದನ್ನು ನೋಡಿ ಎಲ್ರಿಗೂ ಖುಷಿ ಆಗುತ್ತೆ. ಆಗ ಸುರೇಂದ್ರ ಅವರು, ಸುಬ್ಬು ಏನೋ ಇದು ಆಶ್ಚರ್ಯ, ಇದು ಕನಸಲ್ಲ ತಾನೇ. ಅಷ್ಟಕ್ಕೂ ಅಣ್ಣನ ಮುಖದಲ್ಲಿ ನಗು, ಶ್ರಾವಣಿ ಹೆಗ್ಲ ಮೇಲೆ ಕೈ ಹಾಕ್ಕೊಂಡು ಇಬ್ಬರು ಜೊತೆಗೆ ಬರ್ತಿದ್ದಾರೆ ಅಂತಂದರೆ ನನಗೆ ನಂಬೋಕೆ ಆಗ್ತಿಲ್ಲ ಅಂತ ಹೇಳ್ತಾರೆ. ಆಗ ಸುಬ್ಬು, ಸುರೇಂದ್ರ ಸರ್, ಇದು ಖಂಡಿತ ಕನಸಲ್ಲ, ಇದು ಆ ದೇವತೆ ಮಾಡಿರೋ ಅಂಥ ಆಶೀರ್ವಾದ ಅಂತ ಹೇಳ್ತಾರೆ. ಆಗ ವೀರು, ಇವತ್ತು ಶ್ರಾವಣಿ ನನ್ನ ಪಾಲಿಗೆ ದೇವತೆಯಾಗಿ ಬಂದುಬಿಟ್ಲು, ನನ್ನ ರಾಜಕೀಯ ಭವಿಷ್ಯ, ಮಾನ ಮರ್ಯಾದೆ ಮತ್ತು ಪ್ರತಿಷ್ಠೆ ಪ್ರತಿಯೊಂದೂ ಕೂಡ ಅವಳೇ ಉಳಿಸಿದ್ದು, ಅವಳಿಗೆ ಥ್ಯಾಂಕ್ಸ್ ಹೇಳಬೇಕು ಅಂತ ಅನ್ನಿಸ್ತು. ನಾನು ಒಬ್ಬನೇ ಅವಳಿಗೆ ಥ್ಯಾಂಕ್ಸ್ ಹೇಳೋದಕ್ಕಿಂತ ನಿಮ್ಮೆಲ್ಲರ ಮುಂದೆ ಥ್ಯಾಂಕ್ಸ್ ಹೇಳಿದ್ರೆ ಚೆನ್ನಾಗಿರುತ್ತೆ ಅಂತ ಅನಿಸಿ ಅವಳನ್ನು ಇಲ್ಲಿಗೆ ಕರ್ಕೊಂಡು ಬಂದಿದ್ದೀನಿ.
ನೋಡಮ್ಮ ಶ್ರಾವಣಿ, ಇವತ್ತು ನೀನು ನನ್ನ ಅಧಿಕಾರನ ಉಳಿಸಿದ್ಯಾ, ನನ್ನ ಮಾನ ಮರ್ಯಾದೆ ಗೌರವ ಪ್ರತಿಷ್ಠೆ ಪ್ರತಿಯೊಂದನ್ನು ಕೂಡ ಉಳಿಸಿದ್ಯಾ. ನಿನಗೆ ತುಂಬ ತುಂಬ ಥ್ಯಾಂಕ್ಸ್ ಅಮ್ಮ ಅಂತ ಹೇಳ್ತಾರೆ. ಶ್ರಾವಣಿಗೆ ಬೇಜಾರಾಗುತ್ತೆ. ನೀವು ನನ್ನನ್ನು ಮಗಳು ಅಂತ ಒಪ್ಕೊಂಡಿದ್ದಿದ್ರೆ ಈ ಥ್ಯಾಂಕ್ಸ್ ಹೇಳೋ ಅವಶ್ಯಕತೆನೇ ಇರಲಿಲ್ಲ ಅಪ್ಪ. ಇಷ್ಟೆಲ್ಲ ಆದರೂ ನೀವು ಇನ್ನೂ ನನ್ನ ಮಗಳು ಅಂತ ಒಪ್ಕೊಂಡಿಲ್ಲ ಅಲ್ವಾ. ಇರಲಿ, ಆ ಸಮಯ ಕೂಡ ಬಂದೇ ಬರುತ್ತೆ. ನಾನು ಅದಕ್ಕೋಸ್ಕರ ಕಾಯ್ತಿರ್ತೀನಿ. ಏನೇ ಆದರೂ ಇವತ್ತು ನಿಮ್ಮ ಸಂತೋಷನ ನೋಡಿ ನನಗೆ ಖುಷಿ ಆಗ್ತಿದೆ. ಮತ್ತು ನಿಮ್ಮ ಮಗಳಾಗಿ ಹುಟ್ಟಿದ್ದಕ್ಕೆ ಸಾರ್ಥಕ ಆಯಿತು ಅಂತ ಅನ್ನಿಸ್ತಿದೆ ಅಂತ ಮನಸ್ಸಲ್ಲಿ ಯೋಚನೆ ಮಾಡ್ತಿರ್ತಾರೆ. ಆಗ ವೀರು, ವಂದನಾ, ಇವತ್ತು ನಾನು ತುಂಬಾ ಖುಷಿಯಾಗಿದ್ದೀನಮ್ಮ. ಬೆಟ್ಟದ ಹಾಗೆ ಬಂದಂಥ ಸಮಸ್ಯೆ ಮಂಜಿನ ರೀತಿ ಕರಗೋಗಿದೆ. ನನ್ನ ರಾಜಕೀಯ ಭವಿಷ್ಯ ಕತ್ಲಲ್ಲಿ ಮುಳುಗೋಯ್ತು ಅನ್ನೋಷ್ಟರಲ್ಲಿ ಶ್ರಾವಣಿ ನನ್ನ ಪಾಲಿಗೆ ಬೆಳಕಾಗಿ ಬಂದ್ಬಿಟ್ಲಮ್ಮ. ಇವತ್ತು ಹಬ್ಬದ ಅಡುಗೆ ಮಾಡು, ಎಲ್ಲರ ಜೊತೆಲೇ ಕೂತ್ಕೊಂಡು ಊಟ ಮಾಡೋಣ ಅಂತ ಹೇಳ್ತಾರೆ. ಆಯಿತು ಬಾವ, ಅಡುಗೆಗೆ ರೆಡಿ ಮಾಡ್ತೀನಿ ಅಂತ ವಂದನಾ ಹೇಳ್ತಾರೆ. ಆಗ ಸುರೇಂದ್ರ ಅವರು, ವಂದನಾ ಒಂದು ನಿಮಿಷ ನಿಂತ್ಕೋ, ಅಣ್ಣ ಇಷ್ಟು ಬೇಗ ಮರ್ತ್ಬಿಟ್ಯಾ, ನೀನು ಏನು ತಿನ್ನಬೇಕು ಏನು ತಿನ್ನಬಾರ್ದು ಅನ್ನೋದನ್ನು ನಿನ್ನ ಡಯಟಿಷಿಯನ್ ಹೇಳಬೇಕು ಅಂತ ಹೇಳ್ತಾರೆ. ಆಗ ವೀರು, ಹೌದಲ್ವಾ, ಸರಿ, ಹಾಗಾದರೆ ವಂದನಾ ಜಾನಕಿ ಅವ್ರನ್ನ ಬರೋಕ್ಕೆ ಕೇಳಮ್ಮ, ಅವ್ರ ಪರ್ಮಿಷನ್ ತಗೊಂಡು ತಿಂದ್ರಾಯ್ತು ಅಂತ ಹೇಳ್ತಾರೆ. ಸರಿ ಬಾವ ಅಂತ ಹೇಳಿ ವಂದನಾ ಅಲ್ಲಿಂದ ಹೋಗ್ತಾರೆ. ಅಷ್ಟರಲ್ಲಿ ವಿಜಯ ಮತ್ತು ಮದನ್ ಇಬ್ಬರು ಕೂಡ ಅಲ್ಲಿಗೆ ಬರ್ತಾರೆ. ವೀರು, ಇನ್ವೆಸ್ಟಿಗೇಷನ್ ಎಲ್ಲ ಏನಾಯಿತು? CM ಸಾಹೇಬರು ಬೇರೆ ಬಂದಿದ್ರಂತೆ, ನನಗೆ ಏನಾಯಿತು ಅಂತಲೇ ಗೊತ್ತಾಗಲಿಲ್ಲ, ನಾನು ರೂಮಲ್ಲಿದ್ದೆ ಅಂತ ಹೇಳ್ತಾರೆ. ಆಗ ವೀರು, ಅಕ್ಕ, CM ಸಾಹೇಬರು ಬಂದಿದ್ದರು, ನೀನೇನು ಚಿಂತೆ ಮಾಡಬೇಡ, ಎಲ್ಲ ಚೆನ್ನಾಗೇ ಆಯಿತು, ಏನೂ ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾರೆ. ಆಗ ವಿಜಯ ಕೂಡ ನಕ್ಕೊಂಡು ಸುಮ್ಮನಾಗ್ತಾರೆ. ಅದನ್ನು ಶ್ರಾವಣಿ ಗಮನಿಸ್ತಾನೆ ಇರ್ತಾರೆ. ಆಗ ಶ್ರಾವಣಿ, ಅಪ್ಪ ಒಂದು ನಿಮಿಷ, ನೀವು ಸಿಹಿ ತಿನ್ನಬೇಕೋ ಬೇಡವೋ ಅನ್ನೋದನ್ನು ನಿಮ್ಮ ಡಯಟಿಷಿಯನ್ ಹೇಳದೆ ಹೋದರೂ ಪರವಾಗಿಲ್ಲ. ಇವಾಗ ನಾನು ನಿಮಗೆ ಒಂದು ವಿಷಯ ಹೇಳ್ತೀನಿ, ಅದಾದಮೇಲೆ ಸಿಹಿ ತಿನ್ನಬೇಕೋ ಬೇಡವೋ ಅಂತ ನೀವೇ ನಿರ್ಧಾರ ಮಾಡಬೇಕು ಅಂತ ಹೇಳ್ತಾರೆ. ಆಗ ವೀರು, ಯಾಕಮ್ಮ ಶ್ರಾವಣಿ, ಇಷ್ಟೊಂದು ಸಂತೋಷವಾಗಿರುವಾಗ ಸಿಹಿ ತಿನ್ನೋದಕ್ಕೆ ಮನಸ್ಸಾಗೋದಿಲ್ವಾ ಅಂತ ಕೇಳ್ತಾರೆ. ಆಗ ಸುಬ್ಬು, ಅದು ಹಾಗಲ್ಲ ಯಜಮಾನ್ರೆ, ಸಂತೋಷದಿಂದೆ ಒಂದು ಸತ್ಯ ಇರುತ್ತೆ, ಆ ಸತ್ಯದಿಂದೆ ಒಂದು ಕಹಿ ಇರುತ್ತೆ, ಆ ಕಹಿ ಸತ್ಯನ ತಿಳ್ಕೊಂಡ್ಮೇಲೆ ಸಿಹಿ ತಿನ್ನಬೇಕು ಅಂತ ಅನಿಸಲ್ಲ ಅಂತ ಹೇಳ್ತಾರೆ. ಆಗ ವೀರು, ಕಹಿ ಸತ್ಯನ ಅದೇನೋ ಅಂತ ಕೇಳ್ತಾರೆ. ಆಗ ಶ್ರಾವಣಿ, ಅಪ್ಪ, ಈ ಮನೆಯಲ್ಲಿ ಇಷ್ಟೆಲ್ಲ ನಡೀತಿದೆ, ಹಾಗೆ ನಿಮ್ಮ ರಾಜಕೀಯ ಭವಿಷ್ಯ ಇನ್ನೇನು ಮರೆಯಾಗೋ ಅಂಥ ಪರಿಸ್ಥಿತಿ ಕೂಡ ಬಂದಿತ್ತು, ಇದನ್ನೆಲ್ಲ ಯಾರು ಮಾಡಿದ್ರು, ಅಷ್ಟಕ್ಕೂ ಇದಕ್ಕೆಲ್ಲ ಕಾರಣ ಯಾರು ಅಂತ ನಿಮಗೆ ಗೊತ್ತಾಗಬೇಕಲ್ವೇನಪ್ಪ ಅಂತ ಹೇಳಿ ವಿಜಯಾಂಬಿಕಾ ಅವ್ರ ಮುಖನೇ ನೋಡ್ತಿರ್ತಾರೆ. ವಿಜಯ ಮತ್ತು ಮದನ್ ಇಬ್ಬರು ಕೂಡ ಗಾಬರಿಯಿಂದ ನಿಂತಿರ್ತಾರೆ. ಮತ್ತೆ ಇಲ್ಲಿ ಇಂದ್ರಮ್ಮ ಕಾಂತಮ್ಮ ಮಾತಾಡ್ತಾ ಇರ್ತಾರೆ. ಏನೇ ಅಂದೆ ನೀನು, ನಾನು ಮಿನಿಸ್ಟ್ರ್ ಸಾಹೇಬ್ರಿಗೆ ಸಂಬಂಧಿಕರು, ಅವ್ರ ಅಕ್ಕನಿಗೆ ಫ್ರೆಂಡು, ಈಗ ನಡೀತಾ ಇರೋದು ನಂದೇ ಟ್ರೆಂಡು, ನನ್ನ ಬಗ್ಗೆ ಮಾತಾಡೋದಕ್ಕೆ ಎಷ್ಟೇ ಧೈರ್ಯ ನಿನಗೆ ಅಂತ ಹೇಳ್ತಾರೆ. ಆಗ ಇಂದ್ರಮ್ಮ, ಏನೇ ನನ್ನ ಧೈರ್ಯದ ಬಗ್ಗೆನೇ ಮಾತಾಡ್ತಿದ್ಯಾ, ನಾನು ಮನ್ಸು ಮಾಡಿದ್ರೆ ನಿಮ್ಮನ್ನೆಲ್ಲ ಮನೆಯಿಂದ ಆಚೆ ಹಾಕ್ತೀನಿ, ಬಾಯಿ ಇದೆ ಅಂತ ಬಾಯಿಗೆ ಬಂದಂಗೆಲ್ಲ ಬೊಗಳ್ತಾ ಇರಬೇಡ ಇಲ್ಲಿ ಅಂತ ಹೇಳ್ತಾರೆ. ಆಗ ಕಾಂತಮ್ಮ, ಹೌದು ಕಣೆ, ನಾನು ಬೊಗಳ್ತೀನಿ, ನಿನ್ನ ಕಚ್ತೀನಿ ಪರ್ಚ್ತೀನಿ ಬಿಟ್ರೆ ಅಂತ ಏನೋ ಹೇಳಕ್ಕೆ ಹೋಗ್ತಾರೆ. ಏನೇ ಮಾಡ್ತೀಯಾ ಅಂತ ಇಂದ್ರಮ್ಮ ಕೇಳ್ತಾರೆ. ಆಗ ಕಾಂತಮ್ಮ, ನೀನು ಜುಟ್ಟಿಡಿತೀನಿ ಕಣೆ ಅಂತ ಹೇಳಿ ಇಂದ್ರಮ್ಮ ಜುಟ್ಟಿಡಿತಾರೆ. ಇಂದ್ರಮ್ಮ ಕಾಂತಮ್ಮ ಜುಟ್ಟಿಡಿತಾರೆ. ಅವರಿಬ್ರು ಜಗಳಾಡ್ತಾ ಇರ್ತಾರೆ. ಅಲ್ಲಿಗೆ ವಿಶಾಲು ಬರ್ತಾರೆ, ಅವರಿಬ್ಬರನ್ನ ಬಿಡಿಸ್ತಾರೆ. ನಿಮಗೆ ಏನಾಗಿದೆ, ನೀವು ಯಾಕೆ ಹೀಗೆ ಮಾಡ್ತಾ ಇದ್ದೀರಾ, ನೀವು ಸುಮ್ಮನೆ ಇದ್ರೇ ಸುನಾಮಿ ಬರುತ್ತೆ, ಇನ್ನು ನೀವು ಜಗಳಕ್ಕೆ ನಿಂತ್ಕೊಂಡ್ರೆ ಸುಂಟ್ರು ಗಾಳಿ ಜ್ವಾಲಾಮುಖಿ ಎಲ್ಲ ಬರುತ್ತೆ, ನಿಮಗೆ ಕೈ ಮುಗಿತೀನಿ, ದಯವಿಟ್ಟು ಜಗಳ ಆಡಬೇಡಿ ಅಂತ ಹೇಳ್ತಾರೆ. ಆಗ ಇಂದ್ರಮ್ಮ, ಲೇ ವಿಶಾಲು, ಇವಳನ್ನ ಮನೇಲಿ ಇಟ್ಕೊಂಡು ಊಟ ಆಗ್ತಾ ಇದೆಯಲ್ಲ, ಮೊದಲು ಇವಳನ್ನ ಮನೆಯಿಂದ ಆಚೆ ಹಾಕೆ, ಊಟ ಬೇರೆ ದಂಡ ಇವಳಿಗೆ ಅಂತ ಹೇಳ್ತಾರೆ. ಅದನ್ನೆಲ್ಲ ಕೇಳಿದಕ್ಕೆ, ನೀನು ಯಾವಳೆ, ನಾನೇ ನಿಮ್ಮ ಮನೆಗೆ ಬಂದಿದ್ದೀನಿ, ಅನ್ನ ಹಾಕು ಅಂತ ಹೇಳಿ ಅಂತ ಕಾಂತಮ್ಮ ಹೇಳ್ತಾರೆ. ನನ್ನ ಮನೆಗೆ ಬಾ ನೀನು, ನಿನಗೆ ವಿಷ ಹಾಕ್ಬಿಡ್ತೀನಿ ಅಂತ ಇಂದ್ರಮ್ಮ ಹೇಳ್ತಾರೆ. ಆಗ ಕಾಂತಮ್ಮ, ನನಗೆ ವಿಷ ಹಾಕ್ತೇನೆ ನೀನು, ಇವತ್ತು ಎರಡರಲ್ಲೊಂದು ಡಿಸೈಡ್ ಆಗಬೇಕು, ಒಂದು ನಾನು ಬದುಕಿರ್ಬೇಕು ಇಲ್ಲ ನೀನು ಬದುಕಿರ್ಬೇಕು ಅಂತ ಹೇಳಿ ಮತ್ತೆ ಅವರಿಬ್ಬರು ಜಗಳಾಡ್ತಾ ಇರ್ತಾರೆ. ಆಗ ವಿಶಾಲು, ನಿಮ್ಗೆ ಏನು ಬಂದಿರೋದು, ಯಾಕೆ ಈ ರೀತಿ ಜಗಳಾಡ್ತಾ ಇದ್ದೀರಾ, ನೀವು ಹೆಂಗಸ್ರ ಒಳ್ಳೆ ಈ ರೀತಿ ಜುಟ್ಟು ಹಿಡ್ಕೊಂಡು ಜಗಳಾಡ್ತಿದ್ದೀರಲ್ಲ, ಏನಾದರೂ ಮಾಡ್ಕೊಳ್ಳಿ, ನಾನಂತೂ ಜಗಳ ಬಿಡ್ಸೋದಕ್ಕೆ ಬರಲ್ಲ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಆಗ ಇಂದ್ರಮ್ಮ, ನಿನ್ನಂತವಳ ಮುಖ ನೋಡೋದಕ್ಕೂ ಅಸಹ್ಯ ಆಗ್ತಾ ಇದೆ, ಬಿಡ ನನ್ನನ್ನು ಅಂತ ಹೇಳ್ತಾರೆ. ಹೌದು ಕಣೆ, ನಿನ್ನ ಮುಖ ನೋಡ್ತಾ ಇದ್ರೆ ಕತೆ ಕಾದಂಬರಿ ಬರಿಬೇಕು ಅಂತ ಅನ್ನಿಸ್ತಾ ಇದೆ ನೋಡು, ನನಗೆ ನಿನ್ನ ಕಂಡ್ರೂ ಆಗಲ್ಲ, ಈ ಮನೇಲಿರೋ ಯಾರನ್ನು ಕಂಡ್ರೂ ಆಗಲ್ಲ, ದೇವ್ರೆ ಎಂಥ ಜಾಗಕ್ಕೆ ನನ್ನ ಕರ್ಕೊಂಡು ಬಂದು ಹಾಕಿದ್ಯಪ್ಪ ನೀನು ಅಂತ ಕಾಂತಮ್ಮ ಹೇಳ್ತಾರೆ. ಆಗ ಇಂದ್ರಮ್ಮನಿಗೆ ಗಾಬರಿ ಆಗುತ್ತೆ. ಏನಂತ ಇನ್ನೊಂದ್ಸರಿ ಹೇಳೋ ಅಂತ ಕೇಳ್ತಾರೆ. ಆಗ ಕಾಂತಮ್ಮ, ನಿನ್ನ ಕಂಡ್ರೂ ಆಗಲ್ಲ, ಈ ಮನೇಲಿರೋ ಯಾರನ್ನು ಕಂಡ್ರೂ ನನಗಾಗಲ್ಲ, ಈಗ ಸಮಾಧಾನ ಆಯ್ತೇನೆ ನಿನಗೆ ಅಂತ ಹೇಳ್ತಾರೆ. ಆಗ ಇಂದ್ರಮ್ಮ, ಎಲ್ಲೋ ಏನೋ ಲಿಂಕ್ ಆಗ್ತಾ ಇದೆ, ಇವಳು ಬಾಯಿಗೆ ಸಕ್ಕರೆ ಹಾಕ, ಈ ಮನೆಯವ್ರನ್ನ ಕಂಡ್ರೆ ಆಗಲ್ಲ ಅಂತ ಹೇಳ್ತಿದ್ದಾಳಲ್ಲ
ಅಂತ ಯೋಚನೆ ಮಾಡ್ತಾ ಅಲ್ಲಿಂದ ಹೋಗ್ತಾರೆ. ಇವಳಿಗೇನಾಯಿತು, ಇದ್ದಕ್ಕಿದ್ದಾಗೆ ಹೋಗ್ತಿದ್ದಾಳಲ್ಲ, ಇಂದ್ರಿ ನಿಂತ್ಕೊಳ್ಳೆ, ನನ್ನ ನೋಡಿ ಇವಳಿಗೆ ಭಯ ಆಗಿರಬೇಕು, ಅದಕ್ಕೆ ಎದ್ಕೊಂಡು ಓಡೋಗಿದ್ದಾಳೆ ಅಂತ ಕಾಂತಮ್ಮ ಯೋಚನೆ ಮಾಡ್ತಾ ಇರ್ತಾರೆ. ಮತ್ತು ಇಂದ್ರಮ್ಮ ಮನೆಗೆ ಬಂದು ಕಾಂತಮ್ಮನ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾರೆ. ಈ ಕಾಂತಮ್ಮ ಸುಬ್ಬು ಶ್ರಾವಣಿ ಜೊತೆನೇ ಇರ್ತಾಳೆ, ಅವ್ರ ಪರವಾಗಿ ಮಾತಾಡ್ತಾ ಇರ್ತಾಳೆ. ಈಗ ನೋಡಿದ್ರೆ ಅವ್ರನ್ನ ಕಂಡ್ರೇ ಆಗಲ್ಲ ಅಂತ ಹೇಳ್ತಾ ಇದ್ದಾಳೆ. ಎಲ್ಲೋ ಏನೋ ಮಿಸ್ ಹೊಡಿತಾ ಇದೆ, ಅದೇನು ಅಂತ ತಿಳ್ಕೊಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಅದನ್ನು ಶ್ರೀವಲ್ಲಿ ನೋಡ್ತಾರೆ. ಅಮ್ಮ ಏನಾಯಿತು, ಏನು ಯೋಚನೆ ಮಾಡ್ತಿದ್ಯಾ ಅಂತ ಕೇಳ್ತಾರೆ. ಆಗ ಇಂದ್ರಮ್ಮ, ನಾನೇನೋ ಲೆಕ್ಕಾಚಾರ ಆಗ್ತಾ ಇದ್ದೆ ಬಿಡೆ ಅಂತ ಹೇಳ್ತಾರೆ. ಅಮ್ಮ, ನಿನ್ನ ಲೆಕ್ಕಾಚಾರದಿಂದ ಯಾರಿಗೇನು ತೊಂದರೆ ಆಗದೆ ಇದ್ರೆ ಅಷ್ಟೇ ಸಾಕು ಅಂತ ಶ್ರೀವಲ್ಲಿ ಹೇಳ್ತಾರೆ. ನೋಡೆ, ನಾನು ಯಾರಿಗೂ ತೊಂದರೆ ಕೊಡಲ್ಲ, ಹಾಗೆ ನನಗೆ ಯಾರಾದರೂ ತೊಂದರೆ ಕೊಡೋಕ್ಕೆ ಬಂದರೆ ನಾನು ಅವ್ರನ್ನ ಸುಮ್ಮನೆ ಬಿಡೋ ಮಾತೇ ಇಲ್ಲ ಅಂತ ಹೇಳ್ತಾರೆ. ಮತ್ತು ಶ್ರೀವಲ್ಲಿ, ಅಮ್ಮ ಈಗ ಯಾರಿಂದ ಯಾರಿಗೇನು ತೊಂದರೆ ಆಗಿಲ್ಲ, ನೀನು ಯಾರಿಗೂ ತೊಂದರೆ ಕೊಡೋಕ್ಕೆ ಹೋಗ್ಬೇಡ, ನಿನಗೂ ವಯಸ್ಸಾಗ್ತಾ ಇದೆ, ಮೊಮ್ಮಕ್ಕಳು ಬರೋ ಹೊತ್ತಾಯಿತು, ದೇವ್ರ ಜಪ ಮಾಡ್ಕೊಂಡು ನೆಮ್ಮದಿಯಾಗಿರಮ್ಮ ನೀನು, ಇದೆಲ್ಲ ಯಾಕೆ ಬೇಕು ನಿನಗೆ ಅಂತ ಹೇಳ್ತಾರೆ. ಏನೇ ಎಂದೆ ನೀನು, ಯಾರಿಗೆ ವಯಸ್ಸಾಗಿರೋದು, ನನಗೇನು ವಯಸ್ಸಾಗಿಲ್ಲ ಅಂತ ಹೇಳ್ತಾರೆ. ಅಮ್ಮ, ನಾನು ಹೋಗಿ ನಿನ್ನ ಹತ್ರ ಮಾತಾಡ್ತಿದ್ದೀನಿ, ನನಗೆ ಬುದ್ಧಿಲ್ಲ, ಏನಾದರೂ ಮಾಡ್ಕೊ ಹೋಗಂತ ಹೇಳಿ ಶ್ರೀವಲ್ಲಿ ಅಲ್ಲಿಂದ ಹೋಗ್ತಾರೆ. ಆಗ ಇಂದ್ರಮ್ಮ, ಈ ಕಾಂತಮ್ಮನ ಕಂಡ್ರೆ ನನಗಾಗಲ್ಲ, ಆದರೂ ಶತ್ರುವಿನ ಶತ್ರು ಮಿತ್ರ ಅಂತಾರಲ್ಲ ಹಾಗೆ ಇವಳು ಅವ್ರ ಮನೆಯಲ್ಲೇ ಇರ್ತಾಳೆ, ಇವಳನ್ನ ಹೇಗಾದರೂ ಮಾಡಿ ಬುಟ್ಟಿಗೆ ಹಾಕೋಬೇಕು, ಇವಳನ್ನ ಬಳಸ್ಕೊಂಡು ಆ ಸುಬ್ಬು ಶ್ರಾವಣಿ ಜೀವನದಲ್ಲಿ ಚೆನ್ನಾಗಿ ಆಟ ಆಡಬೇಕು, ಅವ್ರನ್ನ ಕಂಡ್ರೆ ನನಗಾಗಲ್ಲ, ಅವ್ರ ಜೀವನ ಹಾಳು ಮಾಡಬೇಕು, ಅಲ್ಲಿ ತನಕ ನನಗೆ ನೆಮ್ಮದಿ ಇಲ್ಲ, ಈ ಕಾಂತಮ್ಮನ ಹೇಗೆ ಬುಟ್ಟಿಗೆ ಹಾಕೊಳ್ಳೋದು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಮತ್ತು ಇಲ್ಲಿ ವೀರು, ಏನಮ್ಮ ಹೇಳ್ತಿದ್ಯಾ, ಇದಕ್ಕೆಲ್ಲ ಯಾರು ಕಾರಣ ಅಂತ ನಿನಗೆ ಗೊತ್ತಿದೆಯಾ ಅಂತ ಕೇಳ್ತಾರೆ. ಆಗ ವಿಜಯಗೆ ಗಾಬರಿ ಆಗುತ್ತೆ. ವೀರು, ಶ್ರಾವಣಿ ಇನ್ನೂ ಚಿಕ್ಕವಳು, ಅವಳಿಗೆ ಎಲ್ಲಿ ಏನು ಮಾತಾಡಬೇಕು ಅಂತಲೇ ಗೊತ್ತಾಗಲ್ಲ, ಅವಳೇನೋ ಹೇಳ್ತಾ ಇದ್ದಾಳೆ, ಅದಕ್ಕೆಲ್ಲ ನಾವ್ಯಾಕೆ ತಲೆ ಕೆಡಿಸ್ಕೋಬೇಕು, ಈಗ ನಾವೆಲ್ಲ ಖುಷಿಯಾಗಿದ್ದೀವಿ, ಇಂಥ ಟೈಮಲ್ಲಿ ಅದ್ರ ಬಗ್ಗೆ ಎಲ್ಲ ಮಾತಾಡೋದು ಬೇಕಾ ಅಂತ ಹೇಳ್ತಾರೆ. ಆಗ ಎಲ್ರಿಗೂ ಆಶ್ಚರ್ಯ ಆಗುತ್ತೆ. ವಿಜಯನೇ ನೋಡ್ತಾ ಇರ್ತಾರೆ. ಮತ್ತೆ ವಿಜಯಗೆ ಗಾಬರಿ ಆಗುತ್ತೆ. ಅಂದರೆ ಇದನ್ನೆಲ್ಲ ನೋಡ್ಕೊಳ್ಳೋದಕ್ಕೆ ಡಿಪಾರ್ಟ್ಮೆಂಟ್ ಇದೆಯಲ್ಲ, ಅವರೆಲ್ಲ ನೋಡ್ಕೋತಾರೆ, ನಾವ್ಯಾಕೆ ತಲೆ ಕೆಡಿಸ್ಕೋಬೇಕು, ವೀರು ನೀನು ಖುಷಿಯಾಗಿದೆಯಲ್ಲ, ಇದನ್ನು ನಾವು ಸೆಲೆಬ್ರೇಟ್ ಮಾಡಲೇಬೇಕು ಅಂತ ಹೇಳ್ತಾರೆ. ಮಾಡಿ, ಹೌದು ಮಾವ, ಇದನ್ನೆಲ್ಲ ಇಲ್ಲಿಗೆ ಬಿಟ್ಬಿಡಿ, ನಾವೀಗ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳ್ತಾರೆ. ಆಗ ಸುಬ್ಬು, ಇದನ್ನೆಲ್ಲ ಹೇಗೆ ಬಿಡೋಕ್ಕಾಗುತ್ತೆ, ಯಜಮಾನ್ರು ನಮ್ಮ ಪಾಲ್ಗೆ ದೇವರಿದ್ದಾಗೆ, ಅವ್ರಿಗೆ ಮಸಿ ಬಳಿಯೋಕೆ ಹೊರಟಿದ್ರಲ್ಲ, ಅವ್ರು ಯಾರು ಅಂತ ನಾವು ತಿಳ್ಕೊಳ್ಳೇಬೇಕು ಅಂತ ಹೇಳ್ತಾರೆ. ಮತ್ತು ಸುರೇಂದ್ರ ಅವರು, ಹೌದು, ಅಣ್ಣನಿಗೆ ಮೋಸ ಮಾಡೋದಕ್ಕೆ ಹೊರಟಿದ್ರಲ್ಲ, ಅವ್ರು ಯಾರು ಅಂತ ತಿಳ್ಕೊಳ್ಳೇಬೇಕು ಅಂತ ಹೇಳ್ತಾರೆ. ಮತ್ತು ವಂದನ, ಹೌದು, ನಮ್ಮ ಮನೆ ನೆಮ್ಮದಿನ ಹಾಳು ಮಾಡೋಕ್ಕೆ ಹೊರಟಿದ್ರಲ್ಲ, ಅವ್ರು ಯಾರು ಅಂತ ಅದು ಗೊತ್ತಾಗಲೇಬೇಕು ಅಂತ ಹೇಳ್ತಾರೆ. ಮತ್ತು ನಂದಿನಿಯವರು, ನಾನು ಈ ಮನೆಗೆ ಬಂದು ಕೆಲವೇ ದಿನ ಆಗಿರಬಹುದು, ಮಿನಿಸ್ಟರ್ ಸಾಹೇಬ್ರ ಬಗ್ಗೆ ನಾನು ತುಂಬ ಕೇಳಿದ್ದೀನಿ, ಅವ್ರ ಬಗ್ಗೆ ತಿಳ್ಕೊಂಡಾಗಲೇ ನಾನು ಅವ್ರ ಅಭಿಮಾನಿ ಆಗಿಬಿಟ್ಟೆ, ಅವ್ರೀಗ ನನ್ನ ಪಾಲ್ಗೆ ದೇವರಿದ್ದಾಗೆ, ಅಂಥವ್ರ ಹೆಸರಿಗೆ ಮಸಿ ಬಳಿಯೋಕೆ ಹೊರಟಿದ್ರಲ್ಲ, ಆ ಮೋಸಗಾರರು ಯಾರು ಅನ್ನೋದು ಗೊತ್ತಾಗಲೇಬೇಕು ಅಂತ ಹೇಳ್ತಾರೆ. ಆಗ ಶ್ರಾವಣಿ ನಂದಿನಿಯವ್ರನ್ನೇ ನೋಡ್ತಾ ಇರ್ತಾರೆ. ನಂದಿನಿಯವ್ರಿಗೆ ಗಾಬರಿ ಆಗುತ್ತೆ. ಮತ್ತು ಸುಬ್ಬು, ಮೇಡಮ್ ಯಾಕೆ ಸುಮ್ಮನೆ ಇದ್ದೀರಾ, ಅವ್ರು ಯಾರು ಅಂತ ಹೇಳಿ ಅಂತ ಕೇಳ್ತಾರೆ. ಆಗ ಸುರೇಂದ್ರ ಅವರು, ಹೌದು ಪುಟ್ಟ, ಅಣ್ಣನಿಗೆ ದ್ರೋಹ ಮಾಡೋಕೆ ಹೊರಟಿದ್ದ ದ್ರೋಹಿಗಳು ಯಾರು ಅಂತ ಗೊತ್ತಾಗಲೇಬೇಕು, ಅವ್ರು ಯಾರು ಅಂತ ಹೇಳಮ್ಮ ಅಂತ ಕೇಳ್ತಾರೆ. ಮತ್ತು ವಿಜಯ, ನಾನು ಯಾಕೆ ಇಷ್ಟೊಂದು ಹೆದರ್ಕೋತಾ ಇದ್ದೀನಿ, ಆ ಶ್ರಾವಣಿ ಹತ್ರ ಏನು ಸಾಕ್ಷಿ ಇರೋದಕ್ಕೆ ಸಾಧ್ಯ, ಸುಮ್ಮನೆ ಅವಳು ಏನೋ ಮಾತಾಡ್ತಾ ಇದ್ದಾಳೆ, ನಾನು ಅದಕ್ಕೆಲ್ಲ ಭಯ ಪಡಬಾರ್ದು, ಆದರೂ ನನಗೊಂಥರ ಭಯ ಆಗ್ತಿದೆಯಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಆಗ ವೀರು, ಶ್ರಾವಣಿ ಅವ್ರು ಯಾರು ಅಂತ ಹೇಳಮ್ಮ ಅಂತ ಕೇಳ್ತಾರೆ. ಆಗ ಶ್ರಾವಣಿ, ಹೇಳ್ತೀನಿ ಅಪ್ಪ, ಈ ಮನೆ ನೆಮ್ಮದಿ ಹಾಳಾಗಿದ್ದು, ನೀವು ನೋವು ಅನುಭವಿಸೋ ಹಾಗಾಗಿದ್ದು, ಇದಕ್ಕೆಲ್ಲ ಕಾರಣ ನಿಮ್ಮ ಅಕ್ಕ ವಿಜಯಾಂಬಿಕಾ ಅಂತ ಹೇಳ್ತಾರೆ. ಎಲ್ರಿಗೂ ಗಾಬರಿ ಆಗುತ್ತೆ. ಆಗ ವೀರುಗೆ ಕೋಪ ಬರುತ್ತೆ. ಏನು ಹೇಳ್ತಿದ್ಯಾ ನೀನು, ನನ್ನ ಮುಂದೆ ನಿಂತ್ಕೊಂಡು ನೀನು ಯಾರ ಬಗ್ಗೆ ಮಾತಾಡ್ತಿದ್ಯಾ ಅಂತ ಗೊತ್ತಿದೆಯಾ ನಿನಗೆ, ಇದಕ್ಕೆಲ್ಲ ನಮ್ಮ ಅಕ್ಕ ಕಾರಣನ ಅಂತ ಕೇಳ್ತಾರೆ. ಆಗ ಮ್ಯಾಡಿ, ಶ್ರಾವಣಿ ಏನು ಮಾತಾಡ್ತಿದ್ಯಾ ನೀನು, ನಮ್ಮ ಅಮ್ಮನ ಮೇಲೆ ಯಾಕೆ ಇಷ್ಟು ದ್ವೇಷ ನಿನಗೆ, ಯಾಕೆ ಅವ್ರ ಮೇಲೆ ಇಂಥ ಆರೋಪ ಹೊರಿಸ್ತಾ ಇದೆಯಾ ಅಂತ ಕೇಳ್ತಾರೆ. ಆಗ ವಿಜಯ, ವೀರು ನಾನು ಹೇಳಲಿಲ್ವಾ, ಶ್ರಾವಣಿ ಚಿಕ್ಕವಳು, ಅವಳಿಗೆ ಎಲ್ಲಿ ಏನು ಮಾತಾಡಬೇಕು ಅಂತ ಗೊತ್ತಾಗಲ್ಲ ಅಂತ, ನಿನಗೆ ತಾಯಿ ಇಲ್ಲ, ತಾಯಿ ಸ್ಥಾನದಲ್ಲಿ ಇದ್ಕೊಂಡು ಚಿಕ್ಕ ವಯಸ್ಸಿಂದ ನಾನೇ ನಿನ್ನ ಸಾಕಿ ಬೆಳೆಸಿದ್ದೀನಿ ಶ್ರಾವಣಿ ಪುಟ್ಟ, ಅಷ್ಟೇ ಅಲ್ಲ ವೀರು ಸುರೇಂದ್ರನ ತಾಯಿಯಾಗೆ ಸಾಕಿದ್ದೀನಿ, ನಾನು ವೀರುಗೆ ದ್ರೋಹ ಮಾಡ್ತೀನ, ನನ್ನ ಪ್ರಾಣ ಕೊಟ್ಟಾದರೂ ಸರಿ ವೀರುನ ಕಾಪಾಡ್ಕೋತೀನಿ, ನನ್ನ ಶಕ್ತಿ ಮೀರಿ ಹೋರಾಡ್ತೀನಿ, ನಾನು ವೀರುಗೆ ದ್ರೋಹ ಮಾಡ್ತೀನ, ಸಾಧ್ಯನೇ ಇಲ್ಲ, ವೀರುಗೆ ನೋವಾಗೋವಂಥ ಕೆಲಸ ನಾನು ಯಾವತ್ತೂ ಮಾಡಲ್ಲ ಅಂತ ಹೇಳ್ತಾರೆ. ಆಗ ಶ್ರಾವಣಿ, ಆಯಿತಾ, ನೀವು ಮಾತಾಡಿದ್ದೆಲ್ಲ ಆಯಿತಾ, ಈಗ ನಾನು ಮಾತಾಡ್ತೀನಿ, ನೀವು ಕೇಳಿಸ್ಕೊಳ್ಳಿ, ಇಷ್ಟಕ್ಕೆಲ್ಲ ನೀವೇ ಕಾರಣ, ಅಪ್ಪ ನಿಮ್ಮನ್ನು ದೇವತೆ ಥರ ನೋಡ್ತಾ ಇದ್ದಾರೆ, ಅವ್ರ ಮುಂದೆ ನಿಂತ್ಕೊಂಡು ನಿಮ್ಮ ಮೇಲೆ ಆರೋಪ ಹೊರಿಸ್ತಾ ಇದ್ದೀನಿ ಅಂದರೆ ಬರೀ ಬಾಯಿ ಮಾತಲ್ಲಿ ಹೇಳ್ತಾ ಇದ್ದೀನಿ ಅಂತ ತಿಳ್ಕೊಂಡಿದ್ದೀರಾ, ನೀವು ಈ ಕೆಲಸ ಮಾಡಿದ್ದೀರಾ ಅನ್ನೋದಕ್ಕೆ ನನ್ನ ಹತ್ರ ಬಲವಾದ ಸಾಕ್ಷಿ ಇದೆ, ಅದಕ್ಕೆ ಹೇಳ್ತಾ ಇರೋದು ಅಂತ ಹೇಳ್ತಾರೆ. ಅದನ್ನು ಕೇಳಿ ಎಲ್ರಿಗೂ ಗಾಬರಿ ಆಗುತ್ತೆ. ನಂದಿನಿ ನಗ್ತಾ ಇರ್ತಾರೆ.
ಇಲ್ಲಿಗೆ ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿ ಶುಕ್ರವಾರ ಸಂಚಿಕೆ ಮುಕ್ತಾಯ ಆಗುತ್ತೆ. ಮುಂದಿನ ವಿಡಿಯೋಗೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.